ಶುಭ ಸಂಜೆ. ಸೊ ಇವತ್ತಿನ ನ್ಯೂಸ್ ಗೊತ್ತಿರ್ಬೋದು, ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಗಡೀಪಾರಿನ ವಿಚಾರ. ಸೊ ಅದರ ಬಗ್ಗೆ ನಾನು ಪೋಸ್ಟ್ ಕೂಡ ಹಾಕಿದ್ದೆ. ಅದು ಅವರು ಹಾಕಿದ ಅಪೀಲು ರಿಜೆಕ್ಟ್ ಆಗಿದೆ. ಸೊ ಗಡೀಪಾರು ಫಿಕ್ಸು. ಸೊ ಮತ್ತೊಮ್ಮೆ ಹೇಳ್ತೀನಿ, ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮೇಲೆ ನನಗೆ ಅಭಿಮಾನವಿತ್ತು ಒಂದು ಟೈಮಲ್ಲಿ. ನಿಮ್ಗೆ ಗೊತ್ತಿರ್ಬೋದು, ನಾನು ಅವ್ರ ಜೊತೆ ಹೋರಾಟಕ್ಕೆ ಹೇಗೆ ನಿಂತಿದ್ದೀನಿ, ಎಷ್ಟು ಕೇಸ್ ಹಾಕ್ಕೊಂಡಿದ್ದೀನಿ. ಒಂದು ಕೇಸ್ ಆಗೋಕ್ಕೆ ಸಹಾಯ ಕೂಡ ಮಾಡಿದ್ದಾರೆ, ಜಾಮೀನಿನ ವ್ಯವಸ್ಥೆ, ಅಡ್ವೊಕೇಟ್ ವ್ಯವಸ್ಥೆ ಮಾಡಿ. ಆದರೆ ಅಡ್ವೊಕೇಟಿಗೆ ಈಗ ನಾನು ಪೇ ಮಾಡ್ತಾಯಿದ್ದೀನಿ. ಅವತ್ತು ನನಗೆ ಫ್ರೀ ಅಂದರು. ಬಟ್ ಹೋರಾಟದಿಂದ ಹೊರಗೆ ಬಂದ ಮೇಲೆ ನನ್ನ ಅಡ್ವೊಕೇಟ್ ಬೆಳ್ತಂಗಡಿಯಲ್ಲಿ ಯಾರಿದ್ದಾರೋ ಅವರಿಗೆ ನಾನು ಕೇಸ್ನ ಫೀಸ್ ಕೊಡ್ತಾಯಿದ್ದೀನಿ. ಸೊ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ನನ್ನ ಮೇಲೆ ಯಾವತ್ತೂ ಆ ಒಂದು ಕೆಟ್ಟ ಶಬ್ದವನ್ನು ಬಳಸಿದ್ದು ಅವತ್ತು ಕ್ಲೋಸ್. ಅಲ್ಲಿಂದಲೇ ನಾನು ಬುರುಡೆ ಗ್ಯಾಂಗಿಗೆ ರಿಟರ್ನ್ ಹೊಡೆದಿದ್ದು, ಅಂದರೆ ಸೌಜನ್ಯ ಹೋರಾಟಗಾರ ತಂಡದಿಂದ ಹೊರಗೆ ಬಂದಿದ್ದು ಕಂಪ್ಲೀಟ್ಲಿ, ಇನ್ಕ್ಲೂಡಿಂಗ್ ಗಿರೀಶ್ ಮಟ್ಟಣ್ಣನವರು, ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲ ನನ್ನ ಶತ್ರುಗಳಾಗಿದ್ದು ಆ ಒಂದು ವಿಚಾರದ ಮೇಲೆ. ಸೊ ಅದಕ್ಕೆ ತಕ್ಕ ಶಿಕ್ಷೆ ಅನುಭವಿಸ್ತಾರೆ. ನಾನು ಅದೇ ವಿಚಾರದಲ್ಲಿ ಕದ್ರಿಗೆ ಹೋಗಿ ಪ್ರಾರ್ಥನೆ ಮಾಡಿ ಬಂದ 1 ವಾರದಲ್ಲಿ ಗಡೀಪಾರು ಆದೇಶ ಆಗಿದೆ. ಆಮೇಲೆ ಏನೋ ಸ್ಟೇ ಸಿಕ್ತು ಇವರಿಗೆ. ಮತ್ತೆ ಪದೇ ಗಡೀಪಾರು ಮಹೇಶ್ ಶೆಟ್ಟಿ ತಿಮರೋಡಿಗೆ. ನನಗೆ ಏನು ಬೇಜಾರಿಲ್ಲ, ಇವಾಗ ಏನು ಬೇಜಾರಿಲ್ಲ. ಆ ವ್ಯಕ್ತಿ ಮಾಡಿದ ಕರ್ಮದ ಫಲ ಅನುಭವಿಸಲೇಬೇಕು. ಹೆಣ್ಣು ಮಕ್ಕಳಿಗೆ ಅವಾಚ್ಯವಾಗಿ ನಿಂದನೆ ಮಾಡಿದ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಟೀಮಿಗೆ ಶಿಕ್ಷೆ ಆಗಲೇಬೇಕು. ನಾನೇ ಕೆಲವು ಮಾಡಿಸ್ತಾ ಇದ್ದೀನಿ, ನಾನೇ ಡಿ ಗ್ಯಾಂಗಿಗೆ ಹೆಲ್ಪ್ ಮಾಡಿಸ್ತಾ ಇದ್ದೀನಿ. ಕೆಲವರು ಹೇಳಿದ್ದು ಫೇಕ್ ಐ ಡಿ, ಹೌದು, ನಾನೇ ಪ್ರತಿಯೊಬ್ಬರ ಫೇಕ್ ಐ ಡಿ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಪೊಲೀಸರಿಗೆ ನಾನು ಸಹಾಯ ಮಾಡ್ತಾಯಿದ್ದೀನಿ, ನನ್ನಿಂದಾದ ಸಹಾಯ ಮಾಡ್ತಾಯಿದ್ದೀನಿ. ಯಾಕಂದರೆ ಅನಿತಾ ಕಾಸರಗೋಡಿಗೊಂದು ಸಹಾಯ ಕೇಳಿದಾಗ ಒಬ್ಬರು ನನ್ನ ಜೊತೆ ನಿಂತ್ಕೊಂಡಿಲ್ಲ. ಮತ್ತು ವಿಷಯಕ್ಕೆ ಬರೋಣ. ಇದೀಗ ಬಿಲ್ ಅವರ ಸರದಿ, ಬಿಲ್ ಅವರಂದರೆ ಈ ಪೂಜಾರಿಗಳ ಸರದಿ. ನಾನು ಹೇಳಿದ್ದೀನಿ ಯಾವ ಕಾರಣಕ್ಕೆ 2023 ಕುದ್ರೋಳಿಯಲ್ಲಿ ಆದ ಸೌಜನ್ಯ ಟ್ಯಾಬ್ಲಾಕ್ಗೆ ವಿರೋಧ ಮಾಡಿದ್ರಿಂದ ಹಿಡಿದು ಬಿಲ್ ಅವರು ನನಗೆ ಎಗೇನ್ಸ್ಟ್ ಇದ್ದಾರೆ. ಪೂಜಾರಿ ಕಮ್ಯುನಿಟಿಯವರು ನನಗೆ ಎಗೇನ್ಸ್ಟ್ ಇದ್ದಾರೆ. ಅವತ್ತು ದೊಡ್ಡ ಫೈಟ್ ಆಗಿದೆ ನನಗೂ ಮತ್ತು ಪೂಜಾರಿ ಜಾತಿಯವರಿಗೆ. ನೀವು ಕೆಲವು ವರ್ಗ ಮಾಡಿದ್ದಕ್ಕೆ ಜಾತಿ ಇದು ಮಾಡ್ತೀರಿ ಅಂತ ಎಲ್ಲರಿಗೂ ಹೇಳ್ತೀನಿ ನಾನು. ಒಬ್ಬ ಮಾಡಿದ್ರು ತಪ್ಪೇ, ಇಬ್ಬರು ಮಾಡಿದ್ರು ತಪ್ಪೇ, ಇಡೀ ಸಮುದಾಯಕ್ಕೆ ಬರುತ್ತೆ. ಗೊತ್ತಾಯ್ತಲ್ಲ, ಇದು ಇಡೀ ಸಮುದಾಯಕ್ಕೆ ಬರುತ್ತೆ. ಮತ್ತು ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಅನಿತಾ ಕಾಸರಗೋಡು ಯಾವ ಕಾರಣಕ್ಕೂ ಕ್ಷಮೆ ಕೇಳಲ್ಲ, ತಪ್ಪೊಪ್ಪಿಕೊಳ್ಳಲ್ಲ. ನೀವು 10 ಜನ, 100 ಜನ, 200 ಜನ ನನಗೆ ಫೋನ್ ಮಾಡಿ, ನನ್ನ ವೇ ಆಫ್ ಸ್ಪೀಕಿಂಗ್ ಹೀಗೇ ಇರುತ್ತೆ. ಇವತ್ತೊಂದು ಈಗ ಪೋಸ್ಟರ್ ಬಂದು ನನಗೆ, ಆಯಿತಾ, ನಾನೇ ಹಾಕಿದ್ದೆ ಅದನ್ನು ಪೋಸ್ಟ್ ಮಾಡಿ, ಬನ್ನಿ ಎದ್ದೇಳಿ ಬಿಲ್ ಅವರೇ, ಅನಿತಾ ಕಾಸರಗೋಡು ಬಾಯಿ ಬಂದಾಗ ಇದು ಮಾಡಿದ್ದೇನೆ ಆಯಿತು. ಇನ್ನೂ ಆ್ಯಡ್ ಮಾಡ್ತೀನಿ. ಈಗ ಹೆಣ್ಣು ಹುಚ್ಚರು ಹೆಣ್ಣು ಮಕ್ಕಳ ನಂಬರ್ ಸಿಕ್ಕಿದ ಕೂಡಲೇ ಈ ಜಾತಿಯವರಿಗೆ ಹುಚ್ಚುತನ ಶುರುವಾಗುತ್ತೆ. ರಾತ್ರಿ ಹಗಲು 3 ಗಂಟೆಗೆ ಕಾಲ್ ಬರುತ್ತೆ. ಬಾರಲ್ಲಿ ಕೂತ್ಕೊಂಡು ಕಾಲು. ನಿನ್ನೆ ಒಬ್ಬನನ್ನು ಪಾಪ ನನ್ನ ಜೊತೆ ಒಬ್ಬಳು ಹುಡುಗಿದ್ಲು, ಅವಳೇ ಫುಲ್ ಹ್ಯಾಂಡಲ್ ಮಾಡಿದ್ದು. ಇಡೀ ನನ್ನ ಕಾಲ್ಸನ್ನು ಅವಳು ತಗೊಂಡ್ಳು. ನನಗೆ ಸಾಕಾಯಿತು ಬೈದು. ಎಷ್ಟು ಹೇಳಿದ್ರು ಇಷ್ಟೇ ಅಂಥೇಳಿ ನನ್ನ ಜೊತೆಗೆ ಒಬ್ಬಳಿದ್ದಾಳೆ, ನನ್ನ ಅಸಿಸ್ಟಾಗಿ ನನ್ನ ಹೊಸ ಪಿ ಜಿಯಲ್ಲಿ ಒಬ್ಬಳು, ನನ್ನ ಇದು ಮನೆ ನೋಡ್ಕೊಳ್ಳಿಕ್ಕೆ ಒಬ್ಬಳು ಹುಡುಗಿದ್ದಾಳೆ. ಅವಳಿಗೆ ಅವಳು ಹಿಂದಿ, ಇಂಗ್ಲೀಷಲ್ಲಿ ಎಲ್ಲ ಭಾಷೆಯಲ್ಲಿ ಬಾಯಿಗೆ ಬಂದಂಗೆ ಬೈದ್ಲು ಎಲ್ಲರಿಗೂ. ಆದರೂ ಭಾಷೆಯಲ್ಲಿ ಇವತ್ತೊಂದು ಹೆಂಗಸಂತೆ, ಗೀತಾಂಜಲಿ ಟೈಲರ್ಸ್ ಅಲ್ಟ್ರೇಷನ್ ಎಂಥದ್ದು ಬಂತು ನಂಬರ್ ಟ್ರೂ ಕಾಲರಲ್ಲಿ. ಅವಳಿಗೆ ಬಂದೆ, ನನ್ನ ಜಾತಿ ಯಾವುದು ಕೇಳಿದ್ರು, ಬ್ರಾಹ್ಮಣರು. ನೀವು ನನಗಿಂತ ಹಲ್ಕಟ್ಟು ಜಾತಿ, ನಿಮಗೆ ಯೋಗ್ಯತೆಯೇ ಇಲ್ಲ. ಬ್ರಾಹ್ಮಣ ಜಾತಿ ಶ್ರೇಷ್ಠ ಜಾತಿ, ರೆಸ್ಪೆಕ್ಟ್ ಕೊಡಲೇಬೇಕು ನೀವು. ಅದಕ್ಕೆ ಕೊಡದಿದ್ದಕ್ಕೆ ಪ್ರತಿಯೊಂದು ಬುರುಡೆ ಗ್ಯಾಂಗ್ ಅನುಭವಿಸ್ತಾ ಇರೋದು, ಇನ್ಕ್ಲೂಡಿಂಗ್ ಮಹೇಶ್ ಶೆಟ್ಟಿ ತಿಮರೋಡಿ. ಒಂದು ಬ್ರಾಹ್ಮಣ ಮಹಿಳೆಗೆ ನಿಂದನೆ ಮಾಡಿದ್ದಕ್ಕೆ, ಬ್ರಾಹ್ಮಣ ಸ್ತ್ರೀ ಶಾಪ ನಿಮಗೆ ಜನ್ಮಕ್ಕೂ ತಪ್ಪಲ್ಲ. ದಟ್ ಈಸ್ ಅನಿತಾ ಕಾಸರಗೋಡು. ಇನ್ನು ಎಷ್ಟೇ ಪೋಸ್ಟರ್ ಮಾಡಿ, ಎಷ್ಟೇ ಕಾಲ್ ಬರಲಿ, ಯಾವುದೇ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಲಿ, ಅನಿತನನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಪೊಲೀಸರಿಗೆ ಮಾತಾಡ್ತೀನಿ, ಜಡ್ಜಿಗೆ ಮಾತಾಡ್ತೀನಿ, ಮೋದಿಯವರಿಗೆ ಮಾತಾಡ್ತೀನಿ. ನಂಗೆ ಸಿಟ್ಟು ಬಂದರೆ, ನನ್ನ ಕೆಣಕಿದ್ರೆ ಯಾವನನ್ನು ಬಿಡುವ ಮಗಳು ನಾನಲ್ಲ. ಇದು ಬುರುಡೆ ಟೀಮ್, ತಿಮ್ಮರೌಡಿಯ ಟೀಮಿನವರಿಗೆ ಹೇಳ್ತಾ ಇರೋದು ನಾನು. ಬುರುಡೆ ಟೀಮಿಗೆ, ಗಿರೀಶ್ ಮಟ್ಟಣ್ಣನ ಟೀಮಿಗೆ, ಇನ್ನು ಯಾರೆಲ್ಲ ಇದರಲ್ಲಿ ಇದ್ದೀರಾ ಆ ಹಲ್ಕಟ್ಗಳಿಗೆ, ಹೆಣ್ಣಿನ ನಿಂದನೆ ಮಾಡುವ 3rd ಕ್ಲಾಸ್ ವ್ಯಕ್ತಿಗಳಿಗೆ. ಸಾಕಾಯಿಷ್ಟು, ಇನ್ನೂ ಬೇಕಾ? ಸೊ ಯಾವ ವಿಷಯಕ್ಕೆ ಅನಿತನನ್ನು ಕೆಣಕಬೇಡಿ. ಅನಿತಾ ಯಾವ ಕಾರಣಕ್ಕೂ ನಿಮಗೆ ಕ್ಷಮೆ ಕೇಳುವ ಪ್ರಶ್ನೆನೇ ಇಲ್ಲ. ಯಾವ ಜಾತಿಯವನೇ ಕಾಲ್ ಮಾಡಲಿ ನನಗೆ, ಯಾವ ಪ್ರೈಮ್ ಮಿನಿಸ್ಟ್ರೇ ಕಾಲ್ ಮಾಡಿ ಅನಿತಾ ಬೈತಾಳೆ ಅಂದರೆ ಬೈತಾಳೆ. ಕಾನೂನಾತ್ಮಕವಾಗಿ ಏನಿದೆ ಅದು ನೋಡ್ಕೊಳ್ಳೋಣ ನಾವು. ಗೊತ್ತಾಯ್ತಾ? ಅನಿತನಿಗೆ ಕ್ಷಮೆಗೆ. ಆ ಒಬ್ಬ ಪೂಜಾರಿ ಜಾತಿಯ ಒಬ್ಬ ವ್ಯಕ್ತಿಯಿಂದ ಆದ ತೊಂದರೆ, ಇನ್ನೊಬ್ಬ ವಿಜಯನಗರಿ ಎಂಬ ಪೂಜಾರಿ ಜಾತಿಯ ಮಹಿಳೆಯಿಂದ ಆದ ತೊಂದರೆ, ಪ್ರತಿಯೊಬ್ಬರು ನನಗೆ ಮೊನ್ನೆಯಿಂದ 3 ದಿವಸದಿಂದ ಜಾತಿ ತೊಂದರೆ ಕೊಡ್ತಾ ಇರೋರು ಪೂಜಾರಿಗಳೇ. ಬಿಲ್ಲವರು ಬನ್ನಿ, ಫೇಸ್ ಟು ಫೇಸ್ ಹೋರಾಡೋಣ. ನಿಮ್ಮ ಇಡೀ ಸಮುದಾಯವನ್ನು ಕರ್ಕೊಂಬನ್ನಿ. ಅನಿತಾ ಒಬ್ಬಳೇ ಫೇಸ್ ಮಾಡ್ತಾಳೆ. ಅಲ್ಲಂದರೆ ಎಲ್ಲಿಗೆ ಬರಬೇಕು ಹೇಳಿ? ಬರ್ತಾ ಇದ್ದೀನಿ ನೆಕ್ಸ್ಟ್ ಊರಿಗೆ. ನಾನು ತಿಳಿಸ್ತೀನಿ,
ಬನ್ನಿ, ಇಡೀ ಸಮುದಾಯನೇ ಅದರಲ್ಲಿ ಒಂದು ಪೋಸ್ಟರ್ ಇತ್ತು, ಭಾರಿ ಗಮ್ಮತ್ತಿತ್ತು, ಎದ್ದೇಳಿ ನಿದ್ದೆ ಮಾಡಬೇಡಿ ಬನ್ನಿ. ಜಾತಿಗೆ ತೊಂದರೆ ಆಗಿದ್ದು ಪೂಜಾರಿಗಳಿಗೆ, ಪೋಸ್ಟರ್ ಹಾಕೋದು ಅವ ಶೆಟ್ಟಿ. ಶೆಟ್ಟಿ ಇನ್ನೊಬ್ಬ, ಈ ಎಲ್ಲರ ಹಣೆ ಬರಷ್ಟೇ, ಎಲ್ಲ ಜಾತಿದು ಹಣೆ ಬರಷ್ಟೇ. ಇನ್ನೊಬ್ಬ ಕ್ರಿಶ್ಚಿಯನ್ ಫೋನ್ ಮಾಡ್ತಾ ಇದ್ದಾನೆ ದುಬೈಯಿಂದ, ಬಿಲ್ಲವ ಜಾತಿಗೆ. ಇವನಿಗೇನು ಇಲ್ಲಿ ಬಿಲ್ಲವ ಜಾತಿಯಲ್ಲಿ ಕೆಲಸ? ಕ್ರಿಶ್ಚಿಯನಿಗೆ ಎಲ್ಲ ಬೆರಕೆಗಳು, ಇದರಲ್ಲಿ ಹುಟ್ಟಿದವರೆಲ್ಲ ಬೆರಕೆಗಳು, ಆಯಿತಾ? ಯಾರು ಸಾಚಗಳಲ್ಲ. ಕ್ರಿಶ್ಚಿಯನ್ ಫೋನ್ ಮಾಡ್ತಾನೆ, ಅವನು ಮಾಡ್ತಾನೆ, ಇನ್ನೊಬ್ಬ ಕಾಸರಗೋಡಿನಂತೆ. ಎಲ್ಲರಿಗೂ ಕೊಟ್ಟಿದ್ದೀನಿ ಮಂಗಳಾರತಿ. ನನಗೆ ಕಾಲ್ ಅಟೆಂಡ್ ಮಾಡಲಿಕ್ಕೆ ಆಗುವಾಗೆಲ್ಲ ಫೋನ್ ಮಾಡಿ ಅವರಿಗೆ ಮಂಗಳಾರತಿ, ಮಹಾ ಮಂಗಳಾರತಿ ಮಾಡಿಬಿಟ್ಟಿದ್ದೀನಿ. ಒಮ್ಮೆ ಮಾಡಿದವ ಮತ್ತೆ ಮಾಡಿಲ್ಲ ನನಗೆ. ಇನ್ನೊಬ್ಬನಿಂದ ಮಾಡಿಸೋದು. ನಿಮಗೆ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ನನ್ನ ಒಂದು ಕೂದಲಿನ ರೋಮ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಅನಿತನ ಪವರ್ ಏನು ಅಂತ ಮಹೇಶ್ ತಿಮ್ಮರೋಡಿಗೆ ಕೇಳಿ, ಗಿರೀಶ್ ಮಟ್ಟಣ್ಣನವರಿಗೆ ಕೇಳಿ, ಅಲ್ಲ ಅವುಗಳ ಶಿಷ್ಯ ಬಂದವಗಳಿಗೆ ಕೇಳಿ. ಒಬ್ಬರಿಗೂ ಹೋರಾಡೋಕ್ಕೆ ಧೈರ್ಯ ಇಲ್ಲ. ಕಾನೂನಾತ್ಮಕವಾಗಿ ಏನು ಕಾನೂನು ಕ್ರಮ ತಗೊಂಡಿದ್ದರೆ ನಾನು ತಗೊಳ್ತೀನಿ, ಆಯಿತಾ? ಸೊ ಕೆಲವರಿಗೆಲ್ಲ ಈಗ ಏನಂದರೆ ಹೊಸ ಒಂದು ಮಹೇಶ್ ತಿಮ್ಮರೋಡಿಗೆ ಗಡೀಪಾರು ಹೋಗಲಿ ಆಚೆ ಸಾಯಲಿ. ಇನ್ನು ಡಿ ಕೆ ಶಿ ಬಂದರೆ ನಾನು ಡಿ ಕೆ ಶಿ ಸಾಹೇಬರಿಗೆ ಒಂದೇ ಕೇಳೋದು, ಇನ್ನು ಆಯ್ತಾ ಮಗ, ಈಗ ಫೋನ್ ಮಾಡ್ತೇನೆ, ಇವಾಗ ಕಾಲ್ ಮಾಡ್ತಿದ್ದೇನೆ. ಇವಾಗ ಹರಿಣಾಕ್ಷ ಶೆಟ್ಟಿ ಗುಳ್ಳೆನರಿ ಅಂತ ಲೈವಲ್ಲಿದ್ದೀನಿ ನೋಡಿ. ಸೊ ಇವನು ಮಹೇಶ್ ತಿಮ್ಮರೋಡಿಯವ ಇವನ ಬಗ್ಗೆ ನಾನು ವೀಡಿಯೋ ಮಾಡಿ ಹಲವಾರು ಹಾಕಿದ್ದೀನಿ. ಇವರಿಗೆ 2-3 ಮದುವೆ ಆಗಿದೆ. ಕಾಲಲ್ಲೇ ಇದ್ದೇನೆ, ಇವನ ವಾಯ್ಸನ್ನು ಕೇಳ್ಕೊಳ್ಳಿ. ಈಗ ಸಂಜೆ ಹೊತ್ತು ಕುಡಿದು ಬಾರಲ್ಲಿ ಬೊಂಬೈ ಬಾರಿಂದ ಟೈಟಾಗಿ ಮಾತಾಡೋದು. ನಿಮಗೆ ವೀಡಿಯೋ ಮಾಡ್ತಾಯಿದ್ದೀನಿ ಕೇಳಿ, ವೀಡಿಯೋದಲ್ಲೇ ಇದ್ದಾನೆ. ಸೊ ಒಬ್ಬ ದೊಡ್ಡ ಶತ್ರು ನಂದು. ಇವನ ಒಂದು ಮಿಂಡಿ ಇದ್ದಾಳೆ ಅಲ್ಲಿ, ವಿಜಯನಗರವಿ ಅಂತ, ಅವಳ ಜೊತೆ ಸೇರಿ ಆಡುವ ಆಟ ಇದು, ಆಯಿತಾ? ಸೊ ಇವನ ಕಾಲ್ ನಾನು ಈಗ ಕಟ್ ಮಾಡ್ತೀನಿ. ಎಲ್ಲ ರೆಕಾರ್ಡ್ ಮಾಡಿಟ್ಟಿದ್ದೀನಿ. ಇವನಿಗೆ ಬೇಕಾದಷ್ಟು ಮಂಗಳಾರತಿ ಮಾಡಿದ್ದೀನಿ. ಈಗ ನೋಡಿ, ಇವನ ಸ್ಫೂರ್ತಿ ಹರಿಣಾಕ್ಷ ಶೆಟ್ಟಿಂದ ಒಂದು ಟ್ರೂ ಕಾಲಲ್ಲಿ ಹಾಗೆ ಸೇವ್ ಆಗಿದೆ, ಆಯಿತಾ? ಇವನೀಗ ಒಂದು 20 ಕಾಲ್ ಮಾಡಿದ್ದಾನೆ. ನಮ್ಮ ಮನೆಯಲ್ಲಿರೋ ಹುಡುಗಿ 10 ಸಲ ಬೈದ್ರು, 10 ಸಲ ಮಾಡಿದ್ರು. ಇವನಿಗೆ ಬಾಯಿಗೆ ಬಂದಂಗೆ ಬೈದ್ರು. ಈಗ ಕುಡ್ದು ಫುಲ್ ಟೈಟು. ಮುಂಬೈಯ ಶೆಟ್ರು, ಬುರ್ಡೆ ಶೆಟ್ರು, ಫುಲ್ಲು ಬಾರಲ್ಲಿ ಕೂತು ಕುಡ್ದು ಟೈಟ್ ಆಗುವಾಗ ನನ್ನ ನೆನಪಾಗುತ್ತೆ ಬೈಸ್ಕೊಳ್ಳೋಣ ಅಂತ. ನಾನು ಬಯಸಿದಾಗ ನೆತ್ತಿ ಇಳಿತದೆ ಅಮಲು, ಆಯಿತಾ? ಮತ್ತು ರಿಯಲ್ ಇದಕ್ಕೆ ಬರುವಾಗ ಧೈರ್ಯ ಇಲ್ಲ ಇವುಗಳಿಗೆ. ನನ್ನ ಅನಿತಾ ಕಾಸರಗೋಡಿಗೆ ಶೆಟ್ರ್ ಟೀಮಿನವರಿಗೆ, ಮುಂಬೈ ಬುರುಡೆ ಟೀಮಿನ ಶೆಟ್ರಿನವರಿಗೆ ಅನಿತಾ ಕಾಸರಗೋಡಲ್ಲಿ ಮಾತಾಡಬೇಕಿದ್ರೆ 90 ಹಾಕಲೇಬೇಕು, ಇಲ್ಲಾಂದರೆ ಧೈರ್ಯ ಇರಲ್ಲ. ಬರೆದಿಟ್ಕೊಳ್ಳಿ. ಈ ಪೂಜಾರಿ ಅವರಿಗೂ ಅಷ್ಟೇ. ಅನಿತಾ ಕಾಸರಗೋಡು ಹೇಳಿದ ಮಾತು ಅದು ಹಿಂದೆ ತೆಗೆಯೋ ಪ್ರಶ್ನೆನೇ ಇಲ್ಲ. ಬನ್ನಿ, ಪೂಜಾರಿಯ ಶೆಟ್ರ ಎಲ್ಲರೂ ಬನ್ನಿ. ನಿಮ್ಗಿಂತ ಎಷ್ಟೋ ಬೆಟರ್ ನಮ್ಮ ಮುಸ್ಲಿಂ ಬಾಂಧವರಂತೀನಿ ನಾನು ಯಾವತ್ತು. ಅವರು ಕ್ರಿಶ್ಚಿಯನ್ಸ್ ಅಷ್ಟೇ, ಮುಸ್ಲಿಮ್ಸ್ನಷ್ಟು ಬೆಸ್ಟ್ ಜನ ಯಾರೂ ಇಲ್ಲ, ಆಯಿತಾ? ಅವರಾದರೆ ಒಂದು ಹೆಣ್ಮಗಳಿಗೆ ಇಷ್ಟು ತೊಂದರೆ ಕೊಡಲ್ಲ. ಬರೀ ಹಲ್ಕಟ್ಟುಗಳು ನಿಮ್ಮ ಹಿಂದೂಗಳು, ಗೊತ್ತಾಯ್ತಾ? ಅದರಲ್ಲಿ ಈ 2 ಜಾತಿಗಳು. ಸತ್ಯ ಹೇಳ್ತೀನಿ, ಇನ್ನಷ್ಟು ಕೆದರಿಸ್ತೀನಿ ನಿಮಗೆ, ಆಯಿತಾ? ನನ್ನ ಜೊತೆ ನಾನು ಯಾರ ಹೆಲ್ಪ್ ತಗೊಂಡಿಲ್ಲ. ನನಗೆ ಬೇಕಾದರೆ ಎಲ್ಲಿ ಕಾನೂನಾತ್ಮಕವಾಗಿ ತಗೋಬೋದು. ಬೇಡ, ಅನಿತಾ ಕಾಸರಗೋಡು ಒಬ್ಬಳೇ ಫೈಟ್ ಮಾಡ್ತೀನಿ. ಆ ಬಿ ಗ್ಯಾಂಗ್ ಜೊತೆ ಫೈಟ್ ಮಾಡಿದ್ದೇನೆ, ಡಿ ಗ್ಯಾಂಗ್ ಜೊತೆ ಫೈಟ್ ಮಾಡಿದೆ. ಈಗ ಬಿಲ್ ಅವರ ಜೊತೆ, ಪೂಜಾರಿಗಳ ಜೊತೆ, ಶೆಟ್ಟರ್ ಜೊತೆ ಬನ್ನಿ, ಬಡ್ಡಿ ಮಕ್ಕಳು ಯಾರಾದರೂ ಬನ್ನಿ, ಅಷ್ಟೇ ನಾನು ಹೇಳಲಿಕ್ಕಿರೋದು. ಇನ್ನೂ ಕೆಣಕಬೇಡಿ ನನ್ನನ್ನು. ಮಿತಿ ಮೀರಿ ಹೋಗಿದೆ ನಾನು. ಇನ್ನು ಬಂದು ಕೆಪ್ಪೆಗೆ ಹೊಡಿತೀನಿ ನಾನು ಯಾರಾದರೂ ಮಾತಾಡಿದರೆ. ಅಡ್ರೆಸ್ ಕೊಡು ನಿಂದು, ಎದುರು ಬಾಯಿಲ್ಲ ಅಂದರೆ ಅಷ್ಟೇ ಮಾತಾಡಲಿಕ್ಕಿರೋದು. ಹೆಚ್ಚು ತುಂಬ ಕೆಲಸ ಇದೆ. ಸಿಗೋಣ ಮತ್ತೆ.